ಎಷ್ಟು ಉಪಯೋಗನಾ ಸರ್, ಎಷ್ಟು ಉಪಯೋಗ ಅಂತ ಕೇಳ್ತೀರಾ. ಅದ್ರಲ್ಲಿ ಏನ್ ಸರ್ ನೀವು ಇವಾಗ ನಮ್ಮ ಕರ್ನಾಟಕದಲ್ಲಿ ಸಿಗೋಂಗೆ ಊಟ ಅದ್ರ ನಮ್ಮ ಶೃಂಗೇರಿಲಾಗ್ಲಿ, ಹೊರನಾಡಲಾಗ್ಲಿ, ಧರ್ಮಸ್ಥಳದಲ್ಲಾಗ್ಲಿ, ಕುಕ್ಕೆಲಾಗ್ಲಿ, ಉಡುಪಿಲಾಗ್ಲಿ, ನೀವು ಎಲ್ಲೇ ಹೋಗಿ ಕರ್ನಾಟಕದಲ್ಲಿ ನೀವು ಫಸ್ಟ್ ನಿಮ್ಗೆ ದೇವ್ರ ದರ್ಶನ ಆಯ್ತು ಅಂತೆಲ್ಲ ಕೇಳಲ್ಲ, ಫಸ್ಟ್ ಹೊಟ್ಟೆ ತುಂಬ ಊಟ ಮಾಡಿದ್ರ ಅಂತ ಕೇಳ್ತಾರೆ. ಕರೆಕ್ಟ್ ಸರ್, ಕರೆಕ್ಟ್. ಪರಮಾತ್ಮನ ನೀವು ಹಸುವಲ್ಲಿ ನೋಡ್ಬೇಕು ಅಂತ ಹೇಳ್ತಾರಲ್ಲ, ಅನ್ನದಲ್ಲಿ ನೋಡ್ಬೋದು, ಅನ್ನದಲ್ಲಿ ಹಸುವಲ್ಲಿ ನೋಡಿ ನೀವು ಅಂತ, ಹೊಟ್ಟೆ ತುಂಬಿಸೋದ್ರಲ್ಲಿ ನೋಡಿ ಅಂತ. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ ವೀಕ್ಷಕರೇ. ಶ್ರೀ ಶೃಂಗೇರಿ ಶಾರದಾ ಪೀಠದ ಶ್ರೀ ವಿದ್ಯಾಚೌಡೇಶ್ವರಿ ಅಮ್ಮನವರ ಕ್ಷೇತ್ರ ಕೆಜೆ ದೇವಪಟ್ಟಣ, ಇಲ್ಲಿ ನೆಲೆಸಿರುವಂತ ಜಗನ್ಮಾತೆ ಶ್ರೀ ವಿದ್ಯಾಚೌಡೇಶ್ವರಿ ಅಮ್ಮನವರ ಸನ್ನಿಧಿಯಲ್ಲಿ ಇವತ್ತು ಸತಚಂಡಿ ಆಗ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾ ಇದೆ. ಇಲ್ಲಿ ಹಲವಾರು ಭಕ್ತ ಸಾಗರವೇ ಬರ್ತಿದೆ. ಇಲ್ಲಿ ಏನು ವಿಶೇಷ ಅಂತಂದ್ರೆ ಇಲ್ಲಿ ಕೊಡ್ತಾ ಇರೋ ಪ್ರಸಾದನೇ ವಿಶೇಷ. ಇಲ್ಲಿ ಇವತ್ತಿನ ಪ್ರಸಾದ ಏನಿದೆ ಅಂತ ಅನ್ನೋದನ್ನ ನೋಡೋಣ ಬನ್ನಿ. ಇಲ್ಲಿ ಪ್ರಸಾದ 24/7 365 ದಿನನೂ ಕೂಡ ಬೆಳಗಿನ ತಿಂಡಿ, ಮಧ್ಯಾಹ್ನದ ಊಟ, ರಾತ್ರಿ ಊಟವನ್ನ ಪ್ರಸಾದದ ರೀತಿಯಲ್ಲಿ ಹೊಟ್ಟೆ ತುಂಬ ಕೊಡ್ತಾ ಇರುವಂತ ಒಂದು ದೈವಿಕ ಕ್ಷೇತ್ರ. ಇವತ್ತು ಇಲ್ಲಿ ಪ್ರಸಾದವನ್ನು ಏನೇನು ಕೊಟ್ಟಿದ್ದಾರೆ ಅಂತ ಹೇಳಕ್ ಯಾಕೆ ಓಡ್ತಾ ಇದೀನಿ ಅಂದ್ರೆ, ವಿಶೇಷವಾದಂತ ನಮ್ಮ ಗ್ರಾಮೀಣ ಭಾಗದ ಒಂದು ಪ್ರಸಾದವನ್ನ ಊಟದ ರೂಪದಲ್ಲಿ ಕೊಟ್ಟು ಏನೇನು ಕೊಟ್ಟಿದ್ದಾರೆ ನೋಡೋಣ ಬನ್ನಿ. ತೋರಿಸಿ ಸರ್. ನೋಡಿ, ಬಿಸಿ ಬಿಸಿ ಮುದ್ದೆ, ಅವಾಗ್ಲೇ ಮಾಡಿ ಕೊಡುವಂತ ಬಿಸಿ ಬಿಸಿ ಮುದ್ದೆ. ಇನ್ನೊಂದು ಏನು ಅಂತಂದ್ರೆ ಅವರೆಕಾಳು ಗೊಜ್ಜು, ಅಂದ್ರೆ ಬಾಯಲ್ಲಿ ನೀರು ಬರುತ್ತೆ ನಿಜವಾಗ್ಲೂ ಕೂಡ. ಅವರೆಕಾಳು ಗೊಜ್ಜು ಕೊಟ್ಟಿದ್ದಾರೆ. ಇಲ್ಲಿ ಒಂದು ಸ್ವೀಟ್ ಕೊಟ್ಟಿದ್ದಾರೆ, ಇದು ಕಡಲೆಬೇಳೆಯಿಂದ ಮಾಡಿರೋದು. ಮತ್ತೆ ಪಾಯಸ ಕೊಟ್ಟಿದ್ದಾರೆ. ಬೂಂದಿ ಮಾತ್ರ ಕಡಿಮೆ ಬೇಡ ಅಂತ ಜಾಸ್ತಿನೇ ಹಾಕ್ಬಿಟ್ರು. ತರಕಾರಿ ಸಾಂಬಾರ್ ಕೊಟ್ಟಿದ್ದಾರೆ, ಅನ್ನ ಕೊಟ್ಟಿದ್ದಾರೆ. ಜೊತೆಗೆ ಇದಕ್ಕೂ ಕೂಡ ಕೋಸಂಬರಿ ಕೊಟ್ಟಿದ್ದಾರೆ. ಕೋಸಂಬರಿ ನಾನು ಹೋಗೋಷ್ಟೊಳಗೆ ಖಾಲಿ ಆಗ್ಬಿಟ್ಟಿದ್ವಿ, ಬಿಸಿಲುಗಾಲ ಅಂತ 2 ಸಲ 3 ಸಲ. ಇಷ್ಟೆಲ್ಲ ಐಟಮ್ಗಳನ್ನ ಬಂದಂತ ಎಲ್ಲ ಭಕ್ತಾದಿಗಳು ಕೂಡ ಹೊಟ್ಟೆ ತುಂಬ ಕೊಡ್ತಾ ಇರುವಂತ ವಿದ್ಯಾಚೌಡೇಶ್ವರಿ ಪ್ರಸಾದ. ನಿಜವಾಗ್ಲೂ ಕೂಡ ತಿಂದವರೆಲ್ಲ ಧನ್ಯರಾಗ್ತಿದ್ದಾರೆ. ಪ್ರಸಾದವನ್ನ ಟೇಸ್ಟ್ ಮಾಡಬಾರ್ದು, ಆದ್ರೂ ಕೂಡ ಅದು ರುಚಿ ಹೇಗಿದೆ ಅಂತ ಹೇಳಕ್ಕೋಸ್ಕರ ಕ್ಯೂರಿಯಾಸಿಟಿ ಇದೆ. ಯಾಕೆಂದ್ರೆ ನಾವು ಎಷ್ಟೋ ವರ್ಷ, ಒಂದು 30 ವರ್ಷದಿಂದ ತಿಂದಿದ್ದಂತ ಅವರೆಕಾಳು ಗೊಜ್ಜು ಸೌದೆ ಒಲೆಯಲ್ಲಿ ಮಾಡಿರುವಂತ ಟೇಸ್ಟ್ ಹೇಗಿದೆ ಅಂತ ನೋಡೋಣ ಬನ್ನಿ ಹತ್ರ. ಮಿರಾಕಲ್, ಬಂಗಾರ ರೀ. ನಾವು 3 ಕಿಲೋಮೀಟರ್ 4 ಕಿಲೋಮೀಟರ್ ಪರ ಮಾಡಿದ್ರೆ, ಹಬ್ಬ ಮಾಡಿದ್ರೆ ಅವರೆಕಾಳುಗೋಸ್ಕರ ಊರಲ್ಲಿ ಹೋಗ್ತಿದ್ವಿ. ಆದ್ರೆ ಅದೇ ತರದ ಒಂದು ಟೇಸ್ಟ್, ರುಚಿ ಸಖತ್ತಾಗಿದೆ. ಮುದ್ದೆ ತಿಂದು ನೋಡೋಣ ಹೇಗಿದೆ ಅಂತ. ನೋಡಿ, ಮುದ್ದೆ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದ್ರೆ, ಗಂಟುಗಳಿದ್ರೆ ಮುದ್ದೆ ಅನ್ಸ್ಕೊಳ್ಳಲ್ಲ. ಒಂಚೂರು ಗಂಟು ಇಲ್ದೇನೆ ಮುದ್ದೆ ಮಾಡ್ಕೊಡ್ತಿದ್ರೆ ಬಂದವರೆಲ್ಲ ಸಖತ್ತಾಗಿ ಒಂದೊಂದು 2 ಸಲ 3 ಸಲ ತಿಂತಿದ್ದಾರೆ. ಇದ್ರ ಮುಂದೆ ಯಾವ ಊಟನೂ ನಿಲ್ಲೆ, ಅಷ್ಟು ಸಖತ್ತಾಗಿದೆ. ಅವರೆಕಾಳು ಗೊಜ್ಜಿ ಹಾಕೊಂಡು ಯಾವ ರೈಸು ಬೇಡ, ಯಾವ ಪಾಯಸನೂ ಬೇಡ, ಏನು ಬೇಡ ಅನ್ನಿಸ್ತಿದೆ. ನಿಜವಲ್ಲ ಅವರೆಕಾಳು ಸಮ ತಿನ್ಬೇಕು ಅನ್ಸುತ್ತೆ. ಅದ್ಭುತ ರೀ. ಇನ್ನು ಸಾಂಬಾರು, ರೈಸ್ ಮತ್ತೆ ಸಾಂಬಾರು, ತರಕಾರಿ ಸಾಂಬಾರು ಕೊಡ್ತಾರೆ. ಸೂಪರ್ ಆಗಿದೆ, ಒಳ್ಳೆ ತರಕಾರಿ ಸಾಂಬಾರು. ಇಲ್ಲೇ ಪ್ರತಿದಿನ ಇಲ್ಲೇ ಸೌದೆ ಒಲೆಯಲ್ಲಿ ಅಡುಗೆ ಮಾಡಿ, ಪ್ರತಿದಿನ ಅಡುಗೆ ಮಾಡಿ ಬಿಸಿ ಬಿಸಿ ಕೊಡ್ತಾರೆ. ಇನ್ನು ಬೂಂದಿ ಪಾಯಸ ಅಂತೂ ಹೇಳೋದೇ ಬೇಡ. ಬೂಂದಿ ಪಾಯಸ ಅಂತೂ 2 ಸಲ 3 ಸಲ ಕೊಡ್ತಾರೆ. ಅದ್ಭುತವಾಗಿದೆ. ಕಡಲೆಬೇಳೆಯಿಂದ ಮಾಡಿದಂತ ಪಾಯಸ, ಕಡಲೆಬೇಳೆ ಹಂಗೆ ಸಖತ್ತಾಗಿ ಸಿಗ್ತದೆ. ಬೆಲ್ಲ ಹಾಕಿ ಮಾಡ್ತಾರೆ, ಸಕ್ಕರೆ ಹಾಕಲ್ಲ. ಈ ಕಡಲೆಬೇಳೆ ಪಾಯಸಕ್ಕೆ ಬೆಲ್ಲ ಎಷ್ಟು ಹದವಾಗಿ ಹಾಕಿದ್ದಾರೆ ಅಂದ್ರೆ, ಯಾವುದೇ ರೀತಿ ಶುಗರ್ ಜಾಸ್ತಿ ಆಗ್ಬಾರ್ದು ಅಂತೇಳಿ ಸಖತ್ತ ಮಾಡಿದ್ರೆ. ಇಷ್ಟೆಲ್ಲ ಕೊಟ್ಟಿದ್ದಾರೆ. ಕೋಸಂಬರಿ ಒಂದು ಖಾಲಿ ಆಗಿದೆ. ಅದು ನಂಗೆ ತುಂಬಾ ಇಷ್ಟ ಆಗ್ತಾ ಇರೋದು ಏನಂದ್ರೆ, ಈ ಅವರೆಕಾಳು ಗೊಜ್ಜೆ ಸಖತ್ತಾಗಿದೆ, ಟೇಸ್ಟ್ ಆಗಿ ಸೂಪರ್ ಆಗಿದೆ. ಬಂದಂಥವ್ರೆಲ್ಲ ತಿಂತಿದ್ದಾರೆ. ಬರೀ ನಾವು ತಿನ್ನೋದಲ್ಲ, ಇಲ್ಲಿ ತಿಂತಾ ಇರುವಂತವ್ರನ್ನ ನಾವು ಕೂಡ ಮಾತಾಡ್ಸೋಣ ಬನ್ನಿ. ಮೇಡಮ್ ನಮಸ್ತೆ, ಎಲ್ಲಿಂದ ಬಂದಿದ್ದೀರಾ ಮೇಡಮ್? ನಾನು ಬ್ಯಾಂಗ್ಳೂರಿಂದ ಬಂದಿದ್ದೀನಿ. ಎಷ್ಟನೇ ಬಾರಿ ಬರ್ತಾ ಇದ್ದೀರಾ? ಇದು 2ನೇ ಬಾರಿ ಬರ್ತಾ ಇದ್ದೀನಿ. 2ನೇ ಬಾರಿ. ಮೇಡಮ್, ಇದು ಅವರೆಕಾಳು ಮುದ್ದೆ ಊಟ ಕೊಟ್ಟಿದ್ದಾರೆ, ಊಟ ಮಾಡ್ತಾ ಇದ್ದೀರಾ? ಹೌದು. ನಿಮ್ಗೆ ಇಷ್ಟನಾ ಮುದ್ದೆ ಊಟ? ಖಂಡಿತ ತುಂಬಾನೇ ಇಷ್ಟ. ನಮ್ಮನೇಲಿ ಸಹ ಮುದ್ದೆ ಮಾಡ್ತಾರೆ. ಸೇಮ್ ಹಳ್ಳಿ ಊಟ ತಿಂದಷ್ಟೇ ಫೀಲ್ ಆಗ್ತಾ ಇದೆ ನಂಗೆ ದೇವಸ್ಥಾನದಲ್ಲಿ. ನೀವು ಮೊದ್ಲೆಲ್ಲಾದ್ರೂ ತಿಂದಿದ್ದೀರಾ ಮುದ್ದೆನ? ಹೌದು. ನಮ್ಮ ಮಮ್ಮಿ ಬಂದ್ಬಿಟ್ಟು ಚನ್ನಪಟ್ಟಣದವರು. ಸೊ ನಾವು ಮನೇಲಿ ಮುದ್ದೆ, ಉಪ್ಸಾರು, ಬಸ್ಸಾರು ಎಲ್ಲ ಮಾಡ್ತಾ ಇರ್ತೀವಿ. ಇದೇ ನಮ್ಗೆ ಹೊಸದಲ್ಲ. ಬಟ್ ದೇವಸ್ಥಾನದಲ್ಲಿ ಮುದ್ದೆ ಕೊಡ್ತಾ ಇರೋದು ತುಂಬಾನೇ ಹೊಸದು. ಅದರಲ್ಲೂ ವಿದ್ಯಾಚೌಡೇಶ್ವರಿ ದೇವಸ್ಥಾನದಲ್ಲಿ ಸೇಮ್ ಮದ್ವೆ ಊಟ ಫೀಲ್ ಆಗ್ತಾ ಇದೆ ನಮ್ಗೂ.
ಬೇರೆ ದೇವಸ್ಥಾನಗಳಿಗೆ ಹೋಗಿರೋ ಅಲ್ಲಿಗೂ ಇಲ್ಲಿಗೂ ಡಿಫ್ರೆನ್ಸ್ ಏನಿದೆ ಪ್ರಸಾದ ಹೌದು, ಬೇರೆ ದೇವಸ್ಥಾನದಲ್ಲಿ ಅನ್ನ ಕೊಡೋದನ್ನ ನೋಡಿದೀನಿ ಅಥವಾ ಪುಳಿಯೋಗರೆ ಈ ತರ ಪ್ರಸಾದ ಹಂಚೋದನ್ನ ನೋಡಿದೀನಿ. ಬಟ್ ಮುದ್ದೆ ಕೊಡ್ತಾ ಇರೋದು ಇದೆ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು, ಅದು ಈ ದೇವಸ್ಥಾನದಲ್ಲಿ ತುಂಬಾನೇ ಡಿಫ್ರೆಂಟ್ ಅಂತ ಅನ್ಸ್ತಾ ಇದೆ. ಏನೇನ್ ಪ್ರಸಾದ ಕೊಟ್ಟಿದ್ರು ಮೇಡಮ್ ಇವತ್ತು? ಮುದ್ದೆ ಕೊಟ್ಟಿದ್ರು, ಕೋಸಂಬರಿ, ಅವರೆಕಾಳು ಗೊಜ್ಜು. ಅವರೆಕಾಳು ಅಂದ್ರೆ ನಮ್ಮ ಆಗಿನ ಕಾಲದಿಂದನೂ ತುಂಬಾನೇ ಆರೋಗ್ಯವಂತ ಹಳ್ಳಿ ಆರೋಗ್ಯತ ಊಟ. ಹೌದು ಹೌದು. ಸೊ ಈಗಿನ ಜನರೇಷನ್ ಅವ್ರಿಗೆ ಇದ್ರ ಬೆಲೆ ಗೊತ್ತಿರಲ್ಲ, ಮುದ್ದೆ ಅಥವಾ ಅವರೆಕಾಳು ಏನೇ ಆಗಿರ್ಬೋದು. ಈಗೆಲ್ಲ ಫಾಸ್ಟ್ ಫುಡ್ಗೆ ಅಡಿಕ್ಟ್ ಆಗಿದ್ದಾರೆ. ಸೊ ನಾನು ಹೇಳೋದೇನಂದ್ರೆ ಮುದ್ದೆ, ಅವರೆಕಾಳು, ಉಪ್ಸಾರು ಈ ತರ ತಿನ್ನಿ, ಹೆಲ್ದಿ ಆಗಿರಿ ಅಂತ ಹೇಳ್ತೀನಿ. ಸರ್ ನಮಸ್ತೆ. ಸರ್ ನೀವು ಕೂಡ ಪ್ರಸಾದ ತಗೊಂಡಿದ್ದೀರಾ? ಇವತ್ತು ವಿಶೇಷ ಪ್ರಸಾದ ಇದೆ, ಮುದ್ದೆ ಅವರೆಕಾಳು ಗೊಜ್ಜು ಮಾಡಿದ್ದಾರೆ ನಮ್ಮ ಹಳ್ಳಿ ಕಡೆದು. ಏನ್ ಅನ್ನಿಸ್ತಿದೆ ಸರ್ ನಿಮ್ಗೆ? ಸರ್ ಹಳ್ಳಿ ಕಡೆ ಊಟ ತುಂಬಾ ಒಳ್ಳೇದಲ್ವ ಸರ್? ಹೌದು. ಆಮೇಲೆ ಹಿಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ ಅಂತಿದೆ. ಸಖತ್ತಾಗಿ ಮುದ್ದೆ ತಿಂದಷ್ಟು ಬೆಟ್ಟ ಕಿತ್ತಾಕ್ತಾರೆ ಅಂತ. ಸೊ ಹಾಗಾಗಿ ಇಲ್ಲಿನ ಊಟ ತುಂಬಾ ವಿಶೇಷವಾದ್ದು. ಏನು ಅಂದ್ರೆ ಪ್ರೋಟೀನ್ ಇರ್ತದೆ ಇದರಲ್ಲಿ. ರಾಗಿ ಪ್ರೋಟೀನು, ಅವರೆಕಾಳು ಪ್ರೋಟೀನು, ಬೇಳೆ ಪ್ರೋಟೀನು. ಸೊ ಹಸ್ದವ್ರಿಗೆ ಹೊಟ್ಟೆ ತುಂಬ ಊಟ ಹಾಕಿ ಅಂತ ಕಳಿಸುವಂತ ಇದು ಇದೆ ಇಲ್ಲಿ. ದೈವಿ ಪ್ರಸಾದ ಅನ್ನೋ ಜೊತೆಗೆ ನಮ್ಗೆ ಆರೋಗ್ಯಕ್ಕೆ ಬೇಕಾದಂತ ಮತ್ತೆ ಅದು ನಮ್ಗೆ ಮುಖ್ಯ. ಸೌದೆ ಒಲೆಯಲ್ಲಿ ಕೂಡ ಮಾಡ್ತಾರೆ. ಹೌದು, ಅದೇ ಎಲ್ಲಿ ಸಿಗುತ್ತೆ ನಿಮ್ಗೆ? ಎಲ್ಲೂ ಸಿಗಲ್ಲ ಸೌದೆ ಒಲೆ. ಇವಾಗ ಬೇರೆ ಗ್ಯಾಸ್ ಇಲ್ಲ. ಹೌದು. ಸೌದೆಕಾಯಿ ನೀವು ತಿಂದ್ರ ಇಲ್ವಾ? ನೀವು ತಿಂದ್ವಿ ಸರ್, ತಿನ್ ನೋಡಿ ನೀವು. ತಿಂದ್ವಿ ಸರ್. ಸರ್ ಈಗ ನೀವು ಈಗ ಒಂದು ಸೆಲೆಬ್ರಿಟಿ ಆಗಿದ್ದೀರಾ, ಎಂತಂದ್ರೆ ದೊಡ್ಡ ದೊಡ್ಡ ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ರಾಜ್ಯದ ದೊಡ್ಡ ದೊಡ್ಡ ಹೋಟ್ಲಲ್ಲಿ ತಿಂದಿದ್ದೀರಾ. ಈಗ ಎಲ್ಲಾ ತರದ ಇದು ಗೊತ್ತಿರುತ್ತೆ. ಅದಕ್ಕೂ ಇದಕ್ಕೂ ಹೋಲಿಕೆ ಮಾಡಬಾರ್ದು. ಮಾಡಿದಾಗ ನಿಮ್ಗೆ ಡಿಫ್ರೆನ್ಸ್ ಏನ್ ಅನ್ಸುತ್ತೆ ಸರ್? ಹೋಲಿಕೆ ಯಾಕೆ ಮಾಡಿ ಸರ್? ಫಸ್ಟ್ ಆಫ್ ಆಲ್ ಅಲ್ವಾ, ಡಿಫ್ರೆನ್ಸ್ ಏನೂ ಇಲ್ಲ ಸರ್. ಒಂದೇ ಒಂದು ಹೇಳ್ತೀನಿ, ತಾಯಿ ಮುಂದೆ ನಾವೆಲ್ಲ ಒಂದೇ ಅಷ್ಟೇ. ಆ ತಾಯಿ ಮುಂದೆ ನಾವೆಲ್ಲ ಒಂದೇ ಸರ್, ಒಂದೇ, ಬೇರೆ ಅಲ್ಲ ಸರ್. ಈ ತರ ಒಂದು ದೈವಿಕ ಕ್ಷೇತ್ರಗಳಲ್ಲಿ ಇಷ್ಟೊಂದು ಹೊಟ್ಟೆ ತುಂಬಾ ಪ್ರಸಾದ ರೀತಿ ಕೊಡುವಂತದ್ದು ಬರೋ ಭಕ್ತಾದಿಗಳಿಗೆ ಎಷ್ಟು ಉಪಯೋಗ ಆಗುತ್ತೆ ಸರ್? ಇದು ಎಷ್ಟು ಉಪಯೋಗನಾ ಸರ್? ಎಷ್ಟು ಉಪಯೋಗ ಅಂತ ಕೇಳ್ತೀರಾ? ಅದ್ರಲ್ಲಿ ಏನ್ ಸರ್ ನೀವು ಇವಾಗ ನಮ್ಮ ಕರ್ನಾಟಕದಲ್ಲಿ ಸಿಗೋಂಗೆ ಊಟ ಅದನ್ನ ನಮ್ಮ ಶೃಂಗೇರಿಲಾಗ್ಲಿ, ಹೊರನಾಡಲಾಗ್ಲಿ, ಧರ್ಮಸ್ಥಳದಲ್ಲಾಗ್ಲಿ, ಕುಕ್ಕೆಲಾಗ್ಲಿ, ಉಡುಪಿಲಾಗ್ಲಿ, ನೀವು ಎಲ್ಲೇ ಹೋಗಿ ಕರ್ನಾಟಕದಲ್ಲಿ ನೀವು ಫಸ್ಟ್ ನಿಮ್ಗೆ ದೇವ್ರ ದರ್ಶನ ಆಯ್ತು ಅಂತೆಲ್ಲ ಕೇಳಲ್ಲ. ಫಸ್ಟ್ ಹೊಟ್ಟೆ ತುಂಬ ಊಟ ಮಾಡಿದ್ರ ಅಂತ ಕೇಳ್ತಾರೆ. ಕರೆಕ್ಟ್ ಸರ್, ಕರೆಕ್ಟ್. ಪರಮಾತ್ಮನ ನೀವು ಹಸುವಲ್ಲಿ ನೋಡ್ಬೇಕು ಅಂತ ಹೇಳ್ತಾರಲ್ಲ, ಅನ್ನದಲ್ಲಿ ನೋಡ್ಬೋದು. ಅನ್ನದಲ್ಲಿ ಹಸುವಲ್ಲಿ ನೋಡಿ ನೀವು ಅಂತ, ಹೊಟ್ಟೆ ತುಂಬಿಸೋದ್ರಲ್ಲಿ ನೋಡಿ ಅಂತ. ಸೊ ಹಾಗಾಗಿ ಹೊಟ್ಟೆ ಹಸು ಅನ್ನೋದು ಪರಮಾತ್ಮನೇ. ಯಾಕಂದ್ರೆ ನಿಮ್ಮನ್ನ ಯಾಕೆ ಕೇಳಿದ್ವಿ ಅಂದ್ರೆ, ನೀವೊಂದು ಸಾಮಾಜಿಕವಾಗಿ ಗುರುತಿಸ್ಕೊಂಡವರು, ಸಮಾಜದ ಏಳು ಬೀಳು ನೋಡಿದಂಥವ್ರು, ಒಬ್ಬ ಚಿತ್ರನಟರು ಅಂತಂದ್ರೆ ಇಲ್ಲಿ ಲಕ್ಷಾಂತರ ಭಕ್ತಾದಿಗಳು, ಪ್ರತಿನಿತ್ಯ ಸಾವಿರಾರು ಜನ ಭಕ್ತಾದಿಗಳು ಬಂದು ಪ್ರಸಾದ ತಗೊಳ್ತಾರೆ. ಅಂಥವ್ರಿಗೆ ಎಲ್ಲೆಲ್ಲಿಂದ ದೂರ ದೂರದಿಂದೆಲ್ಲ ಬರ್ತಾರೆ. ಅಂಥವ್ರಿಗೆ ಇದು ಸಿಗ್ತಾ ಇರೋದು, ಕೊಡ್ತಾ ಇರೋದು ತುಂಬಾ ಅನುಕೂಲ ಅಂತ. ವಿಶೇಷವಾದಂತ ಜಾಗ ಅಲ್ವಾ? ಇಲ್ಲಿ ಎಲ್ಲಿ ದೇವ್ರು ನೆಲೆಸಿರ್ತಾರೆ ಅಲ್ಲಿ ಆಹಾರಕ್ಕೆ ನೆಮ್ಮದಿಗೆ ತೊಂದರೆ ಇರಲ್ಲ ಅಂತ ನಾನು ಕೇಳ್ಬಿಟ್ಟೆ. ಊಟ ಅತಿ ಮುಖ್ಯ. ಮತ್ತೆ ಊಟ ನೆಮ್ಮದಿ ಅತಿ ಮುಖ್ಯ. ಎಲ್ಲಿ ದೇವ್ರು ಇರ್ತಾರೆ, ಎಲ್ಲಿ ನೆಲೆಸಿರ್ತಾರೆ, ಅಲ್ಲಿ ಆಹಾರಕ್ಕೆ ಯಾವತ್ತೂ ಕೊರತೆ ಬರಲ್ಲ. ದೇವ್ರ ಕಡೆ ಎಲ್ಲವೂ ಕೂಡ ಸಿಗುತ್ತೆ ಅಂತ. ಎಲ್ಲ ಕೂಡ ಸಿಗುತ್ತೆ ನೋಡಿ. ನಿಮ್ಗೆ ಏನು ಸಿಕ್ಕಿಲ್ಲ ಆದ್ರೂ ಕಾಯಿ ಹಣ್ಣಾದ್ರೂ ಕೊಡ್ತಾರೆ ನಿಮ್ಗೆ ಪ್ರಸಾದ ರೂಪದಲ್ಲಿ. ಹೊಟ್ಟೆ ತುಂಬಿಸುತ್ತಲ್ವಾ ಅದು? ಖಂಡಿತ ಸರ್, ಖಂಡಿತ ಖಂಡಿತ ಸರ್. ಈಗ ನೀವು ಪ್ರಸಾದ ಟೇಸ್ಟ್ ಮಾಡಿ ನೀವು ಕೇಳಬಾರ್ದು, ಅದ್ರ ಪ್ರೀತಿಯಿಂದ ತಿಂತೀರಿ. ಯಾಕಂದ್ರೆ ದೊಡ್ಡ ದೊಡ್ಡ 5 ಸ್ಟಾರ್ ಹೋಟ್ಲಲ್ಲಿ ತಿಂದವ್ರು ನೀವು. ನಾನು ಅದನ್ನೇ ಹೇಳಿದೆ, 5 ಸ್ಟಾರ್ ಅಂತ ಬರಲ್ಲ. ಆ ತಾಯಿ ಮುಂದೆ ಮಕ್ಕಳೆಲ್ಲ ಒಂದೇ ಅಲ್ವಾ? ಹೌದು. ಸೊ ಅದನ್ನ ನೆನ್ಸ್ಕೊಂಡೆ ನಾವು ಮಾಡ್ತಿರೋದು ಅಷ್ಟೇ ಸರ್. ಇದೆ ಈ ಕ್ಷೇತ್ರ ಏನಕ್ಕೆ ಅಂದ್ರೆ ತುಂಬದಕ್ಕೆ ಐತಿಹಾಸಿಕವಾಗಿದೆ. ನಿಮಗೆ ಗಮನಿಸ್ದಂಗೆ ಒಂದು ಮೌಢ್ಯ ಇಲ್ಲ, ಶಿಕ್ಷಣಕ್ಕೆ ತುಂಬಾ ಮಹತ್ವ ಇರುವಂತ. ಅದಕ್ಕೆ ವಿದ್ಯಾ ಚೌಡೇಶ್ವರಿ ಅಂತ ಕರೆಯೋದು. ಹೆಸರು ತಕ್ಕನಂಗೆ ಸರ್, ವಿದ್ಯೆ ಇದ್ರೆ ಅವ್ನು ಎಲ್ಲಿ ಬೇಕಾದ್ರೂ ಬದುಕ್ಬೋದು ಸರ್. ಎಲ್ಲಿ ಬೇಕಾದ್ರೂ ಬದುಕ್ಬೋದು. ವಿದ್ಯೆ ಅಂದ್ರೆ ಏನು ಸರ್? ಎಲ್ಲಾರು ಉಪ್ಪಿಸ್ಕೊಂಡು ತಿಂತಾನೆ. ಸಾಮಾಜಿಕ ಜ್ಞಾನ ಪುಸ್ತಕದಲ್ಲಿರೋದಲ್ಲ ವಿದ್ಯೆ. ಸಾಮಾಜಿಕ ಜ್ಞಾನ ವಿದ್ಯೆ. ಸಾಮಾಜಿಕ ಜ್ಞಾನ ದೊಡ್ಡ ವಿದ್ಯೆ. ಅದು ದೊಡ್ಡ ವಿದ್ಯೆ. ಸಂಸ್ಕಾರ ದೊಡ್ಡ ವಿದ್ಯೆ. ನೀವು ಬುಕ್ಕಲ್ಲಿ ಓದ್ತೀರಾ, ಬರೀತೀರಾ, ಪಾಸ್ ಆಗ್ತೀರಾ. ಆಮೇಲೆ ನೀವ್ ಹೇಳ್ದಂಗೆ ನೆನಪಾಗುತ್ತೆ ಸರ್. ಇವತ್ತು ಎಷ್ಟೋ PhD ಗಳು ಮಾಡಿರೋರು ಒಬ್ಬ ಹಳ್ಳಿಯಲ್ಲಿರುವಂತವನ ಬುದ್ಧಿ ಇರುತ್ತಿಲ್ಲ. ಅವನಿಗೆ ಮನುಷ್ಯತ್ವ, ಮಾನವೀಯತೆ ಗೊತ್ತಿರೋದಿಲ್ಲ. ಅದಕ್ಕೆ ಅಂದ್ರೆ ತುಂಬಾ ಸಾಮಾಜಿಕ ಜ್ಞಾನ ತುಂಬಾ ಮುಖ್ಯ. ಸಾಮಾಜಿಕ ಜ್ಞಾನ, ಸಂಸ್ಕಾರ ತುಂಬಾ ಮುಖ್ಯ. ನಮ್ಮ ಕರ್ನಾಟಕದಲ್ಲಿ ಸಂಸ್ಕಾರ ಅನ್ನೋದು ತುಂಬಾ ಬಹಳ ಮುಖ್ಯ. ಅದಕ್ಕೆ ಅಲ್ವಾ ಸರ್ ನಮ್ಮ ಕರ್ನಾಟಕ ಒಂದ್ ರೀತಿ ಹೆಸರುವಾಸಿ ಆಗಿದೆ. ಕನ್ನಡಕ್ಕೊಂದೇ ಸರ್ ತಲೆ ಕಟ್ಟಿರೋದು, ಇನ್ಯಾವ ಭಾಷೆಗೂ ಇಲ್ಲ. ಸಖತ್ತಾಗಿ ಹೇಳಿದ್ರಿ. ಎಲ್ಲದಕ್ಕೂ ಪೇಟ ಇದ್ದಂಗೆ ಇರುತ್ತೆ ನೋಡಿ ನಮ್ಮ ಕನ್ನಡ ಭಾಷೆ. ಮುಕುಟ ಇದ್ದಂಗೆ ಎಲ್ಲ ಭಾಷೆಗೂ. ಯಾವ ಭಾಷೆಗೂ ಇಲ್ಲ, ಎಲ್ಲ ಮಲಗ್ತವೆ. ನಮ್ದು ಎದ್ ನಿಂತ್ಕೊಳ್ಳೋದು ಹಿಂಗೆ ಮಲಗ್ತವೆ, ಎಲ್ಲ ಮಲ್ಗೆ ಇರ್ತವೆ. ಆದ್ರೆ ಇಂಥ ಭಾಷೆಗೆನೆ ಅವಾಗ ತುಂಬಾ ಅವಮಾನಗಳು, ಒಂದು ಅಸ್ತಿತ್ವನೇ ಇಲ್ದಂಗ ಆಗ್ತಿದೆ ಈಗಿನ ಕಾಲದಲ್ಲಿ. ಅದಕ್ಕೆ ಹೋರಾಡಕ್ಕೆ ಅಂತಾನೆ ಇದೀವಲ್ಲ, ಬಳಸೋದಿಕ್ಕೆ ಎಲ್ಲಾ ಕಡೆ ಕನ್ನಡವನ್ನ. ನೀವೊಂದ್ ಮಾತಾಡಿದ್ರಿ, ಹೋರಾಡಕ್ಕೆ ಇದ್ದೀವಲ್ಲ ಅಂತ ಹೇಳಿದಲ್ಲ, ಸಿನಿಮಾಗೋಸ್ಕರ ಅಲ್ಲ, ಕನ್ನಡಕ್ಕೆ ಹೋರಾಡ್ತಾ ಇರೋದು ನಾವು. ಸಿನಿಮಾ ಮಾಡ್ತಿಲ್ಲ, ಕನ್ನಡದ ಮುಖಾಂತರ ಎಲ್ಲರನ್ನು ನಗಿಸ್ತಾ ಇರೋದು ನಾವು. ಆ ಕೆಲಸ ಮಾಡ್ತಾ ಇರೋದು ನಾವು. ಅದ್ಭುತವಾದ ಮಾತು ಸರ್, ನಿಜವಾಗ್ಲೂ ಕೂಡ.
ಇದು ತುಂಬಾ ಜನರಲ್ಲಿ ಬರಲ್ಲ. ಅದು ನೀವು ಹಳ್ಳಿಯಿಂದ ಹೋದಂತವ್ರು ಒಂದ್ ರೀತಿ ಆ ಒಂದು ಮನುಷ್ಯತ್ವ ಮಾನವೀಯತೆ ತಿಳ್ಕೊಂಡಿರೋದ್ರಿಂದ ಇವೆಲ್ಲ ನೀವು ಹೌದು. ಬರ್ತಾ ಇದೆ ಅನ್ಸುತ್ತೆ. ಹೌದು. ನೀವು ಮನೆಯವರೆಲ್ಲ ಫ್ಯಾಮಿಲಿ ಎಲ್ಲ ಬಂದ್ಬಿಟ್ಟಿದ್ದೀರಿ ಸರ್? ಹೌದು ಸರ್, ಇವತ್ತು ವಿಶೇಷವಾದ ದಿನ, ಅದಕ್ಕೆ ಬಂದೋದ್ವಿ ನಾವು. ಆಮೇಲೆ ಇಲ್ಲಿ ಮಕ್ಕಳಿಗೆ ಅಕ್ಷರಾಭ್ಯಾಸ ಅಂತ ಹೇಳಿ ಡೆಲ್ ಆಗಿರೋ ಮಕ್ಕಳಿಗೆ ಅಥವಾ ಮಕ್ಕಳಿಗೆ ಎಜುಕೇಶನ್ಗೆ ಅಂತ ಹೇಳಿ ಸೇಮ್ ಶೃಂಗೇರಿ ತರಾನೇ ಶೃಂಗೇರಿಯ ಒಂದು ಪೀಠ ಈಗ ಇನ್ನೊಂದು ಪೀಠ ಇದೆ. ಸೇಮ್ ಅದು ಹೋಗಕ್ ಆಗ್ತಾ ಇದ್ದವ್ರು ಇಲ್ಲಿ ಬಂದ್ರು ಆಗತ್ತೆ. ಅದನ್ನ ಹೇಳಿದ್ದ, ಅಲ್ಲಿ ಹೋಗಕ್ ಆಗ್ತಾರೆ ಸರ್, ಇಲ್ಲಿ ಬಂದವ್ರು ಆಯ್ತು. ಅಲ್ಲಿ ಇಲ್ಲಿ ಸೇಮ್ ಇರುತ್ತೆ. ನೀವು ಎಷ್ಟು ಬಾರಿಂದ ಬರ್ತಾ ಇದ್ರಿ ಸರ್? ಸರ್ ನಾವು ಕಳೆದ 5 ವರ್ಷದಿಂದ ಬರ್ತಾ ಇದ್ದೀನಿ. 5 ವರ್ಷದಿಂದ? ಹೌದೌದು. ಅಂದ್ರೆ ಈ ತಾಯಿ ಹಿಂದೆ ನಿಮ್ ಇದ್ದಾರೆ ಅಂತ ಅನ್ಸುತ್ತೆ ನಿಮ್ಗೆ? ಸರ್ ಎಲ್ಲರಿಂದನೂ ಇದ್ದಾರೆ. ಅದು ನಿಮಗೆ ವಿಶೇಷ ಇದಾರೆ ಬಿಡಿ ಸರ್. 5 ವರ್ಷದಿಂದ ಇದ್ದೀರಿ ಅಂದ್ರೆ ನೋಡಿ, ನಿಮ್ಗೆ ನಿಜವಾಗ್ಲೂ ಎಷ್ಟು ಸಾಮಾನ್ಯವಾಗಿ ಬಂದಿದ್ದೀರಿ ಅಂತಂದ್ರೆ ಗೊತ್ತಿರೋರು ಗೊತ್ತು ನೀವು ಎಂತ ದೊಡ್ಡ ಸೆಲೆಬ್ರಿಟಿ ಅಂತ ಹೇಳಿ. ಮಾಡಿರೋ ಸಿನಿಮಾ ಯಾರು ಗೊತ್ತಾಗತ್ತೆ ಸರ್, ಪಾಪ ಯಾರು ನೀವು ಇಟ್ಕೊಂಡ್ರೆ ಗೊತ್ತಾಗ್ತದೆ. ಇಲ್ಲ ಇಲ್ಲ ಸರ್. ಅಲ್ಲ, ಊಟ ಹಾಕೋ ಹುಡುಗ ಅವ್ನು ಊಟ ಹಾಕೋಕೆ ಡೌಟ್ ಪಟ್ಟ, ಬೇರೆ ಎಲ್ಲರೂ ಪೂಜಾರಿ ಯಾಕೆ ತಿಂತಾವ್ರೆ ಅಂತ. ಅಲ್ಲ ಪೂಜಾರಿ ಅಲ್ಲ ಸರ್, ನಿಮ್ನೆಲ್ಲ ನೋಡಿದೀನಿ ಅಂದ್ಬಿಟ್ಟು ಅವ್ನು ಊಟ ಹಾಕೋಕ್ಕಿಂತ ಅವ್ನು ಊಟ ಆಗ್ತಾ ಇಲ್ಲ, ನಿಮ್ಮನ್ನ ನೋಡಿ ಡೌಟ್ ಪಡ್ತಿದ್ದಾನೆ. ನಿಮ್ಗೆ ಏನ್ ಅನ್ನಿಸ್ತು? ಇದೇನಪ್ಪ ನನ್ಗೆ ಊಟ ಕೊಡಲ್ಲ ಏನು ಅನ್ಸಲ್ಲ ಸರ್, ಮಾಡೋ ಕೆಲಸನೇ ಅದಲ್ವಾ, ನಗ್ಸೋದೇ ನಮ್ ಕಾಯಕ. ಅಲ್ಲ ಸರ್, ಎಲ್ರಿಗೂ ಸಾಮಾನ್ಯ ಊಟ ಆಗ್ತಿದ್ದ, ನೀವು ಹತ್ರ ಬಂದಾಗ ಅವ್ನು ಊಟ ಆಗ್ತಾ ಇಲ್ಲ, ಬರೀ ನಿಮ್ನೆ ನೋಡ್ತಿದ್ದೇನೆ ಸರ್, ನಿಮ್ನೆಲ್ಲ ನೋಡಿದೀನಿ ಅಂತಾನೆ. ಅದಕ್ಕೆ ಅನ್ನಕಪ್ಪ ಫಸ್ಟ್ ಒಂದೇ ಫಸ್ಟ್ ಹೊಟ್ಟೆ ತುಂಬಿಸು ಅಂತಂದ್ರೆ ಖುಷಿ ಆಗುತ್ತೆ ಸರ್. ಈ ತರ ಅಭಿಮಾನ ಒಂದ್ ರೀತಿ ಗೊತ್ತಿರೋ ಅಭಿಮಾನ ಬೇರೆ, ಗೊತ್ತಿಲ್ದೇನೆ ಜನಗಳ ಪ್ರೀತಿ ತುಂಬಾ ಅಮೂಲ್ಯ. ತುಂಬಾ ಖುಷಿ ಆಗುತ್ತೆ, ನಾವು ಮಾಡೋದೇ ಅದಕ್ಕಲ್ವಾ, ಜನಗಳನ್ನ ಎಂಟರ್ಟೈನ್ ಮಾಡ್ಬೇಕು ಅಂತ. ಓಕೆ ಥ್ಯಾಂಕ್ ಯು ಸರ್. ತುಂಬಾ ಹೊತ್ತು ಊಟ ಇಟ್ಕೊಂಡು ಪ್ರಸಾದ ಇಟ್ಕೊಂಡಿದ್ರಿ. ಥ್ಯಾಂಕ್ ಯು ಸರ್, ಒಳ್ಳೇದಾಗ್ಲಿ. ಓಕೆ ಥ್ಯಾಂಕ್ ಯು ಸರ್. ತುಂಬಾ ಹೊತ್ತು ಊಟ ಇಟ್ಕೊಂಡು ಪ್ರಸಾದ ಇಟ್ಕೊಂಡಿದ್ರಿ. ಥ್ಯಾಂಕ್ ಯು ಸರ್, ಒಳ್ಳೇದಾಗ್ಲಿ.